ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ಹಲ್ದಿರಾಮ್ಸ್ ಅವರು ಫಾರಿನ್ ಬ್ರ್ಯಾಂಡ್ ಗಳನ್ನ ಬೀಟ್ ಮಾಡಿದ್ರು. 1991 ನಲ್ಲಿ ಲಿಬರಲೈಸೇಷನ್ ಆದ್ಮೇಲೆ ತುಂಬಾ ಫಾರಿನ್ ಬ್ರ್ಯಾಂಡ್ ಗಳು ಪ್ಯಾಕೆಟ್ ಫುಡ್ ನ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನ ಹಲ್ದಿರಾಮ್ಸ್ ಅವರು ನೋಡಿ ತುಂಬಾ ದೊಡ್ಡ ಗ್ಯಾಪ್ ನ ಐಡೆಂಟಿಫೈ ಮಾಡಿದ್ರು. ಫಾರಿನ್ ಬ್ರ್ಯಾಂಡ್ ಗಳು ನಮ್ಮ ಇಂಡಿಯನ್ಸ್ ಗೆ ವೆಸ್ಟರ್ನ್ ಕಲ್ಚರ್ ಇರುವಂತ ಫುಡ್ ನ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ರು. ಇದೇ ಅವಕಾಶನ ಹಲ್ದಿರಾಮ್ಸ್ ಅವರು ಯೂಸ್ ಮಾಡ್ಕೊಂಡು ಆಲೂ ಭುಜಿಯಾ ಮತ್ತೆ ಸೇವ್ ಭುಜಿಯನ್ನ ನೈಟ್ರೋಜನ್ ಇನ್ಫ್ಯೂಸ್ಡ್ ಪ್ಯಾಕೇಜಿಂಗ್ ಮಾಡಿ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಅದರಲ್ಲಿ ಇರುವಂತ ಸ್ನಾಕ್ಸ್ ಗೆ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಯ್ತು. ಅಂದ್ರೆ ದಿನದಿಂದ ತಿಂಗಳುಗಳಿಗೆ ಮಾರ್ಕೆಟಿಂಗ್ ಗೆ ಇವರು ಜಾಸ್ತಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಈ ಒಂದು ದೇಸಿ ಸ್ನಾಕ್ಸ್ ಏನಿದೆ ನಮ್ಮ ಇಂಡಿಯನ್ಸ್ ಗೆ ಆಲ್ರೆಡಿ ಫೇವರೇಟ್ ಆಗಿತ್ತು. ಈ ಒಂದು ಇನೋವೇಷನ್ ಇಂದ ಎಂತ ದೊಡ್ಡ ಮಾರ್ಕೆಟಿಂಗ್ ಸ್ಪೇಸ್ ನ ಇವರು ಕ್ರಿಯೇಟ್ ಮಾಡಿದ್ರು ಅಂದ್ರೆ ಯಾವುದೇ ಆದಂತಹ ಫಾರಿನ್ ಬ್ರ್ಯಾಂಡ್ ಕೂಡ ಇವರೊಂದು ಸ್ಪೇಸ್ ಗೆ ಎಂಟ್ರಿ ಆಗಕ್ಕೆ ಸಾಧ್ಯನೇ ಆಗಲಿಲ್ಲ. ಇವತ್ತು ಹಲ್ದಿರಾಮ್ಸ್ ಅವರು 400+ ಪ್ಯಾಕೇಜ್ ಫುಡ್ ಐಟಮ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ ಅಂಡ್ ಇಂಡಿಯಾದ ಬಿಗ್ಗೆಸ್ಟ್ ಸ್ನಾಕ್ಸ್ ಕಂಪನಿ ಆಗಿದೆ. ಇದೇ ತರ ಹೆಚ್ಚಿನ ಬಿಸ್ನೆಸ್ ಮಾಹಿತಿಗಾಗಿ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ ಮತ್ತೆ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ.